ಗ್ಯಾರಂಟಿ ಸೀಡ್ಸು ಶಂಕರಮೂರ್ತಿ ಅಂತ. ಇವತ್ತು ಚಿಕ್ಕಮಗಳೂರು ತಾಲೂಕಿಗೆ ಬಂದಿದ್ದೀವಿ, ಕುರುಬ್ರಳ್ಳಿನ ಗ್ರಾಮಕ್ಕೆ. ನಮ್ಮದು ಗ್ಯಾರಂಟಿ ಸೀಡ್ಸು ಅಶ್ವಿನಿ ತಳಿ ಬೆಳೆದಿದ್ದಾರೆ, ಹೂಕೋಸು ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ನರ್ಸರಿಯವರು ದಿನೇಶ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಡಿಸ್ಟ್ರಿಬ್ಯೂಟ್ರು ಹಾಸನಿಂದ ಶಬರೀಶನ್ ಅವರು ಬಂದಿದ್ದಾರೆ. ತಮ್ಮ ಹೆಸರು ಹೇಳಿ, ಇವತ್ತು ರೈತರು ಮಾತಾಡ್ಸೋಕೆ ಬಂದಿದ್ದೀವಿ. ನನ್ನ ಆಕಾಶ್ ಅಂತ, ಇಲ್ಲಿ ಕುರುಬ್ರಳ್ಳಿ. ಅಶ್ವಿನಿ ಅಂತ ಸೀಡ್ಸನ್ನು ಬೆಳೆದಿದ್ದು 8,000 ಸಸಿ ಹಾಕಿದ್ದು ಒಂದು 350 ಚೀಲ ಆಗಿದೆ. ಈಗ 8,000 ಸಸಿಗೆ ಎಷ್ಟು ಚೀಲ ಕಟ್ ಮಾಡಿದಿರಿ? 350 ಚೀಲ ಕಟ್ ಮಾಡಿದ್ದೀವಿ. 350 ಚೀಲ ಕಟ್ ಮಾಡಿದಿರಿ. ಇನ್ನು ಎಷ್ಟು ಚೀಲ ಸಿಗ್ಬೋದು ಟೋಟಲ್ಲು? ಒಂದು 50 ಸಿಗ್ಬೋದು. ಇನ್ನೂ 60-50 ಸಿಗುತ್ತೆ. ಈಗ ಕಲ್ಲರು ಸೈಜು ಎಲ್ಲ ಹೆಂಗೆ ಬಂದಿದೆ ಗ್ಯಾರಂಟಿದು ಅಶ್ವಿನಿ? ಪರವಾಗಿಲ್ಲ, ಒಂದು ಚೀಲಕ್ಕೆ ಒಂದು 10-12 ಕೋಸು ಇಡಿಸ್ತವೆ. ಒಂದು ಚೀಲಕ್ಕೆ ಎಷ್ಟು ಇಡಿಸ್ತವೆ ಅಂತ ಹೇಳಿರಿ? ಒಂದು 8-10-12 ಕೋಸು ಇಡಿಸ್ತವೆ. 8ರಿಂದ 10 12 ಕೋಸು ಇಡಿಸುತ್ತೆ. ಈಗ ದಿನೇಶ್ ಅವರು ಬಂದಿದ್ದಾರೆ. ದಿನೇಶ್ ಅವರು ಇವರು ನರ್ಸರಿ ಅವರು. ಇದು ಹೆಂಗಿದೆ ಈಗ? ಬೆಳೆ ಚೆನ್ನಾಗಿದೆ ಸರ್, ಹೂವೆಲ್ಲ ಒಳ್ಳೆ ಪಾಸಿಂಗ್ ಇದೆ ಮಾರ್ಕೆಟ್ ಅಲ್ಲವ. ಚೆನ್ನಾಗಿದೆ, ಈಗ ಕಲ್ಲರು ಗಟ್ಟಿ ಇದೆ, ಎಲೆನೂ ಚೆನ್ನಾಗಿದೆ. ಮತ್ತೆ ಒಂದು ಚೀಲಕ್ಕೆ ನಮ್ಮಲ್ಲೇನಂತ ಬೇರೆ ಕೋಸುಗಳೆಲ್ಲ 12, 13, 15 ತನಕ ಹಿಡಿತವೆ. ಇದು 8ರಿಂದ 12 ತನಕ ಅಂದಮೇಲೆ ಒಳ್ಳೆ ಇಳುವರಿಗೆ, ಒಳ್ಳೆ ತೂಕ, ಒಳ್ಳೆ ಗೆದ್ದೆ ಎಲೆ ಬಂದಿದೆ. ಒಳ್ಳೆ ಮಾಡ್ಬೋದು, ಮಾರ್ಕೆಟ್ ಎಲ್ಲ ಚೆನ್ನಾಗಿ ಪಾಸ್ ಆಗುತ್ತೆ. ಮತ್ತೆ ಗಟ್ಟಿನೂ ಇದೆ, ಹೂವು ಗಟ್ಟಿನೂ ಇದೆ, ಸೈಜು ಇದೆ. ಈಗ ಚೀಲಕ್ಕೂ ಜಾಸ್ತಿ ಹಿಡಿಸ್ತಾ ಇಲ್ಲ, ಕಮ್ಮಿ ಹಿಡಿಯುತ್ತೆ. ಹಂಗಾಗಿ ಜನಗಳು ರೈತರಿಗೆ ಅನುಕೂಲ ಆಗುತ್ತೆ, ಮಾರ್ಕೆಟಿಂಗು ಚೆನ್ನಾಗಿದೆ, ಮಾಡ್ಬೋದು ಸರ್. ಓಕೆ, ಥ್ಯಾಂಕ್ಸ್.